ನಮಸ್ಕಾರ. ಮುಖ್ಯಾಂಶಗಳು. ಕಾರ್ಮಿಕರ ರಕ್ಷಣೆಗೆ ಸಂಬಂಧಿಸಿದ ಮಸೂದೆಗಳಿಗೆ ಲೋಕಸಭೆ ಅಂಗೀಕಾರ. ಈ ಸುಧಾರಣೆಗಳು ಕಾರ್ಮಿಕ ವರ್ಗದ ಕಲ್ಯಾಣಕ್ಕೆ ಮೈಲಿಗಲ್ಲು. ಸಂತೋಷ್ ಕುಮಾರ್ ಗಂಗ್ವಾರ್. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಶೀಘ್ರ ಬಾಕಿ ವೇತನ ಬಿಡುಗಡೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ. ಕೊರೋನಾ ಸೋಂಕು ತಡೆ ಸರ್ಕಾರದಿಂದ ಸಮರ್ಥ ನಿರ್ವಹಣೆ. ಆಸ್ಪತ್ರೆಗಳಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು ಆದ್ಯತೆ. ಬಿ ಶ್ರೀರಾಮುಲು. ಹಾಗೂ ಕರ್ನಾಟಕ ಸೇರಿದಂತೆ ಕೋವಿಡ್-19 ತೀವ್ರ ಬಾಧಿತ 7 ರಾಜ್ಯಗಳೊಂದಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಪರಿಸ್ಥಿತಿ ಪರಾಮರ್ಶೆ. ವಾರ್ತೆಗಳ ವಿವರ. ಕಾರ್ಮಿಕರ ಹಿತರಕ್ಷಣೆಗೆ ಸಂಬಂಧಿಸಿದ ಮಸೂದೆಗಳಿಗೆ ಲೋಕಸಭೆಯಲ್ಲಿಂದು ಧ್ವನಿಮತದ ಅಂಗೀಕಾರ ದೊರೆಯಿತು. ಮಸೂದೆ ಕುರಿತು ಇಂದು ನಡೆದ ಚರ್ಚೆಗೆ ಉತ್ತರಿಸಿದ ಮುನ್ನ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯ ಸ್ವತಂತ್ರ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ವೃತ್ತಿ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿ ಸಂಹಿತೆ, ಕೈಗಾರಿಕಾ ಸಂಬಂಧಗಳ ಸಂಹಿತೆ ಮತ್ತು ಸಾಮಾಜಿಕ ಭದ್ರತೆ ಸಂಹಿತೆ ಮಸೂದೆಗಳನ್ನು ಸದನದಲ್ಲಿ ಮಂಡಿಸಿ ಅನುಮೋದನೆ ನೀಡುವಂತೆ ಮನವಿ ಮಾಡಿದರು. ಸರ್ಕಾರ ಕೈಗೊಳ್ಳುತ್ತಿರುವ ಕಾರ್ಮಿಕ ಸುಧಾರಣೆಗಳು ಕಾರ್ಮಿಕರ ಕಲ್ಯಾಣಕ್ಕೆ ಮೈಲಿಗಲ್ಲು ಎಂಬುದನ್ನು ಸಾಬೀತುಪಡಿಸಲಿವೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ಮಂಗಳವಾರ ಹೇಳಿದ್ದಾರೆ. ಲೋಕಸಭೆ ವೃತ್ತಿ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸ ಪರಿಸ್ಥಿತಿಗಳ ಸಂಹಿತೆ 2020, ಕೈಗಾರಿಕಾ ಸಂಬಂಧಿತ ಸಂಹಿತೆ 2020 ಮತ್ತು ಸಾಮಾಜಿಕ ಭದ್ರತೆ ಸಂಹಿತೆ 2020ಗಳನ್ನು ಧ್ವನಿಮತದಿಂದ ಅಂಗೀಕರಿಸಿತು. ಮಸೂದೆಗಳ ಮೇಲಿನ ಚರ್ಚೆಗೆ ಉತ್ತರಿಸಿದ ಗಂಗ್ವಾರ್, ಕಾರ್ಮಿಕ ಕಾನೂನುಗಳಲ್ಲಿನ ತಿದ್ದುಪಡಿಗಳು ಭಾರತದ ಸಂವಿಧಾನ ಶಿಲ್ಪಿ ಭೀಮ್ರಾವ್ ಅಂಬೇಡ್ಕರ್ ಅವರ ಸಾಕ್ಷಾತ್ಕಾರವಾಗಿವೆ. 2014ರಲ್ಲಿ ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರ ಜಾರಿಗೆ ತಂದ ಮೊದಲ ಮಸೂದೆ ಕಾರ್ಮಿಕರಿಗೆ ಹೆಚ್ಚಿನ ಹಕ್ಕುಗಳನ್ನು ಒದಗಿಸುವುದಾಗಿದೆ ಎಂದು ಹೇಳಿದರು. 2014ರಲ್ಲಿ ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರ ತಂದ ಮೊದಲ ಮಸೂದೆ ಕಾರ್ಮಿಕರಿಗೆ ಹೆಚ್ಚಿನ ಹಕ್ಕುಗಳನ್ನು ನೀಡುವುದು ಎಂದು ಅವರು ಹೇಳಿದರು. ओएसएच कोड में पहली बार श्रमिकों को नियुक्ति पत्र पाने का कानूनी अधिकार दिया गया है, जो अब तक नहीं था. आज़ादी के 70 वर्षों के बाद भी कोई नियुक्ति पत्र नहीं था इनके लिए. अध्यक्ष महोदय, यदि हम चाहते हैं कि हमारे सुरक्षा के स्टैंडर्ड प्रभावी एवं अंतर्राष्ट्रीय स्तर के हो, तो ये आवश्यक है कि हम उनको समय के साथ गतिशील बनाएं. इसलिए सेफ्टी स्टैंडर्ड को एक त्रिपक्षीय बोर्ड, नेशनल ऑक्यूपेशनल सेफ्टी एंड हेल्थ बोर्ड के द्वारा रिकमेंड किया जाएगा. ये एक नई व्यवस्था की गई है. औद्योगिक शांति तथा विकास के लिए श्रमिकों तथा एम्प्लॉयर्स के बीच एक सकारात्मक रिश्ता बहुत जरूरी होता है. इसी उद्देश्य से इंडस्ट्रियल रिलेशंस कोड के प्रावधान हर एक औद्योगिक ಶ್ರಮಿಕ್ ಜಯತೆ, ಕಾರ್ಮಿಕರಿಗೆ ಜಯ ಎಂಬ ಧ್ಯೇಯ ವಾಕ್ಯಕ್ಕೆ ಮೋದಿ ಸರ್ಕಾರ ಮಹತ್ವ ನೀಡಿದೆ ಎಂದರು. 3 ಮಸೂದೆಗಳು ಸಾಮಾಜಿಕ ಭದ್ರತೆ, ವೃತ್ತಿ ಸುರಕ್ಷತೆ ಮತ್ತು ಕೈಗಾರಿಕಾ ಸಂಬಂಧ ಕುರಿತಾದ ಕಾನೂನುಗಳನ್ನು ಸಂಯೋಜಿಸುತ್ತವೆ. ಇದರ ಜೊತೆಗೆ 300ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಕಂಪನಿಗಳಿಗೆ ಪೂರ್ವಾನುಮತಿ ಇಲ್ಲದೆ ಉದ್ಯೋಗವನ್ನು ಕೊನೆಗಳಿಸಲು ಮತ್ತು ಕಾರ್ಮಿಕರ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಒದಗಿಸುತ್ತದೆ. ವೃತ್ತಿ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯು ವೃತ್ತಿ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳನ್ನು ಕಾನೂನುಗಳನ್ನು ಕ್ರೋಢೀಕರಿಸಲು ಮತ್ತು ತಿದ್ದುಪಡಿ ಮಾಡಲು ಅವಕಾಶ ನೀಡಲಿದೆ. ಮಸೂದೆಯು ಅಂತಾರಾಜ್ಯ ವಲಸೆ ಕಾರ್ಮಿಕರಿಗೂ ಕೆಲ ಪ್ರಯೋಜನಗಳನ್ನು ಒದಗಿಸುತ್ತದೆ. ಪಡಿತರ ವಿತರಣಾ ವ್ಯವಸ್ಥೆಯ ಪ್ರಯೋಜನಗಳನ್ನು ಸ್ವಂತ ರಾಜ್ಯ ಇಲ್ಲವೇ ಕೆಲಸ ಮಾಡುವ ರಾಜ್ಯಗಳಲ್ಲಿ ಪಡೆಯುವ ಆಯ್ಕೆ, ಕೆಲಸ ಮಾಡುವ ರಾಜ್ಯದಲ್ಲಿ ಕಟ್ಟಡ ಹೆಚ್ಚುವರಿ ತೆರಿಗೆ ನಿಧಿಯ ಪ್ರಯೋಜನಗಳ ಲಭ್ಯತೆ ಮತ್ತು ಅದೇ ಸಂಸ್ಥೆಯಲ್ಲಿ ಭವಿಷ್ಯ ನಿಧಿ ಪ್ರಯೋಜನಗಳು ಪಡೆಯುವುದು, ಅದೇ ಸಂಸ್ಥೆಯಲ್ಲಿ ಇತರ ಕೆಲಸಗಾರರಿಗೂ ವಿಮೆ ಮತ್ತು ಭವಿಷ್ಯ ನಿಧಿ ಒದಗಿಸುವುದು ಇವುಗಳಲ್ಲಿ ಸೇರಿವೆ. ನೌಕರರು ಮತ್ತು ಉದ್ಯೋಗದಾತರ ಹಕ್ಕುಗಳು ಹಾಗೂ ಹೊಣೆಗಾರಿಕೆಗಳನ್ನು ಸಮತೋಲನವಾಗಿಡಲು ಈ ಸಂಹಿತೆಗಳು ನೆರವಾಗಲಿವೆ. ಪ್ರಸಕ್ತ ಜಾಗತಿಕ ಸನ್ನಿವೇಶದಲ್ಲಿ ಭವಿಷ್ಯದ ಕೆಲಸದ ಅವಶ್ಯಕತೆಗಳನ್ನು ಪೂರೈಸುವ ಮೂಲಕ ಕಾರ್ಮಿಕ ಕಾನೂನುಗಳಲ್ಲಿ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದರು. और मुझे लगता है कि हमारे बागान क्षेत्र में जो सांसद महोदय समस्या लेकर आते हैं वो इससे पूरे संतुष्ट कम नजर आते हैं, पर हम उनकी बात को समझते हैं, ध्यान रखते हैं, उनको शिकायत का मौका न मिले, ये हमारी चिंता की बात है. वर्तमान में केवल शेड्यूल में आ रहे ऐसे संस्थान जिन्हें 20 या उससे अधिक श्रमिक कार्य कर रहे हैं, वे ही ईपीएफ के दायरे में आते थे. शेड्यूल को हटा देने के कारण अब वे सभी संस्थान जिनमें 20 या उससे अधिक श्रमिक हैं, वे भी ईपीएफ के दायरे में आएंगे. साथ ही वे संस्थान जिनमें 20 से कम श्रमिक हैं, उनके लिए ईपीएफ के सदस्य
स्वेच्छा से बनने का विकल्प सामाजिक सुरक्षा कोड में रखा गया है। इसके अतिरिक्त स्वरोजगार वाले श्रमिकों के लिए भी ईपीएफ की कवरेज देने के लिए योजना बनाई जाएगी, जिसे विशेष परिस्थितियों में अधिकतम 1 वर्ष और बढ़ाया जा सकता है। इत्यादि के स्पेसिफिकेशन तक कानून का हिस्सा है। यानी अगर प्रश्न ये कि खंड 1 अधिनियम सूत्र विधेयक का पूरा नाम विधेयक का अंग बने। जो सदस्य इसके पक्ष में हाँ कहें, जो सदस्य के विरोध में ना कहें। मेरे विचार में निर्णय हाँ वालों के पक्ष में, हाँ वालों के पक्ष में खंड 1 अधिनियम सूत्र विधेयक का पूरा नाम विधेयक का अंग बने। ಬಳಿಕ ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಅಧಿಕೃತ ಭಾಷೆಗಳಾಗಿ ಕಾಶ್ಮೀರಿ, ಡೋಂಗ್ರಿ, ಉರ್ದು, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಜಾರಿಗೆ ತರುವ ಕುರಿತು ಮಸೂದೆಯನ್ನು ಮಂಡಿಸಿ, ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದಿದ್ದರೂ ಜಮ್ಮು ಕಾಶ್ಮೀರಕ್ಕೆ ಅಧಿಕೃತ ಆಡಳಿತ ಭಾಷೆ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರ 5 ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಘೋಷಿಸಲು ಮುಂದಾಗಿದೆ ಎಂದು ಮಸೂದೆಯ ವಿವರಗಳನ್ನು ಸದನದ ಮುಂದಿಟ್ಟರು. विधेयकों को आदि में सभी प्रोसीडिंग्स को इंग्लिश भाषा में होती है, इसीलिए क्योंकि जम्मू कश्मीर में उर्दू ऑफिशियल लैंग्वेज है, मगर एडमिनिस्ट्रेशन पर्पस इंग्लिश यूज करते थे ऑफिशियली। उसका अधिकार पूर्वक सर्वसम्मति से जम्मू कश्मीर में लागू था। वो भी हम कंटिन्यू कर रहे हैं क्योंकि प्रोसीडिंग्स इंग्लिश भाषा में होती है, इसीलिए इंग्लिश भाषा को प्रपोज्ड बिल में एक भाषा का रूप में शामिल किया जाना भी आवश्यक मोदी सरकार ने समझा है, इंग्लिश भी रखा है। प्रश्न ये कि विधेयक को पुनर्स्थापित ನಂತರ ಧ್ವನಿಮತದ ಮೂಲಕ ಮಸೂದೆಗೆ ಅಂಗೀಕಾರ ದೊರೆಯಿತು. के पक्ष में हाँ कहें, जो सदस्य विरोध में ना कहें। मेरे विचार में निर्णय हाँ वालों के पक्ष में, हाँ वालों के पक्ष में अनुमति प्रदान की जाती है। माननीय मंत्री जी विधेयक को पुनर्स्थापित करें। ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕುರಿತು ವಿಧಾನಸಭೆಯಲ್ಲಿಂದು ವಿಸ್ತೃತ ಚರ್ಚೆ ನಡೆಯಿತು. ನಿಯಮ 79 ರಡಿ ಚರ್ಚೆ ಆರಂಭಿಸಿದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಸೋಂಕು ನಿಯಂತ್ರಣದಲ್ಲಿ ಸರ್ಕಾರ ವಿಫಲವಾಗಿದೆ, ಭೀಕರ ಮಹಾಮಾರಿಯಿಂದ ರಾಜ್ಯದಲ್ಲಿ ಲಕ್ಷಾಂತರ ಜನರ ಬದುಕು ದುಸ್ತರವಾಗಿದೆ, ಇಡೀ ದೇಶದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿದೆ, ಕೊರೋನಾ ನಿಯಂತ್ರಣಕ್ಕೆ ಖರೀದಿಸಲಾಗಿರುವ ವೈದ್ಯಕೀಯ ಸಾಮಗ್ರಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಈ ಕುರಿತು ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಸೋಂಕು ಕುರಿತು ತ್ವರಿತ ಕ್ರಮ ಕೈಗೊಳ್ಳಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಡವಿದ್ದು, ಕೋವಿಡ್-19 ಸಂಬಂಧ ಬಾಧಿತರಾದ ಜನರ ಸಮುದಾಯಗಳಿಗೆ ಸಮರ್ಪಕವಾದ ಪರಿಹಾರ ಪ್ಯಾಕೇಜ್ ಘೋಷಿಸಲಿಲ್ಲ ಎಂದರು. ತಪ್ಪು ಮಾಹಿತಿಯನ್ನ ಈ ದೇಶದ ಜನರಿಗೆ ಕೊಟ್ಟಂತದ್ದು 519 ಪ್ರಕರಣಗಳಿದ್ದವು. ಮಾರ್ಚ್ 24 ಲಾಕ್ಡೌನ್ ಆಯ್ತಲ್ಲ, ಆಗ 519. ಇವತ್ತೆಷ್ಟಾಗಿದ್ದಾವೆ ಪ್ರಕರಣಗಳು ದೇಶದಲ್ಲಿ? 55,60,105 ನಿನ್ನೆಗೆ. ಬಿಕಾಸ್ ಪ್ರತಿನಿತ್ಯ 90,000ಕ್ಕೂ ಹೆಚ್ಚು ಪ್ರಕರಣಗಳು ಸೋಂಕಿತರ ಸಂಖ್ಯೆ ಪತ್ತೆ ಆಗ್ತಾ ಇದ್ದಾವೆ. ಟೆಸ್ಟ್ ಯಾಕೆ ಹೆಚ್ಚಾಗಿ ಮಾಡಬೇಕು ಅಂತಂದದ್ದು ಅಂದ್ರೆ, ಯಾರಿಗೆ ರೋಗ ಪತ್ತೆ ಆಗ್ತದೆ ಅವ್ರನ್ನ ಐಸೋಲೇಟ್ ಮಾಡಿ ಬೇರೆಯವರಿಗೆ ಅದು ಹರಡದಂತೆ ನೋಡ್ಕೊಳ್ಳಲಿಕ್ಕೆ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಲಿಕ್ಕೆ ಮಾಡದಂತಕ್ಕೋಸ್ಕರ ಟೆಸ್ಟ್ಗಳು ಮಾಡಬೇಕು, ಹೆಚ್ಚು ಟೆಸ್ಟ್ಗಳನ್ನ ಮಾಡಬೇಕು ಅಂತ. ಸರ್, ಬೆಂಗಳೂರು ಮಧ್ಯಪ್ರವೇಶಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಜಾಗತಿಕವಾಗಿ ಮರಣ ಪ್ರಮಾಣ 3.6ರಷ್ಟಿದ್ದು ದೇಶದಲ್ಲಿ 1.60ಯಷ್ಟಿದೆ. ಬೆಂಗಳೂರು ನಗರದಲ್ಲಿ 1.36 ಹಾಗೂ ಇಡೀ ರಾಜ್ಯದಲ್ಲಿ 1.54ರಷ್ಟಿದೆ ಎಂದು ಸ್ಪಷ್ಟನೆ ನೀಡಿದರು. ದೊಡ್ಡ ರಾಜ್ಯಗಳಲ್ಲಿ ಸರ್ ಐಸಿಎಂಆರ್ ನವರೇ ಕರ್ನಾಟಕ ರಾಜ್ಯ ಕೊಡ್ತಾ ಇರತಕ್ಕಂತ ಸಂಖ್ಯೆ ಕರೆಕ್ಟ್ ಆಗಿದೆ ಅಂತ ಅವರೇ ತಾರೀಫ್ ಮಾಡಿದ್ದಾರೆ. ಯಾವುದೇ ಸರ್ಕಾರ ಜನರಿಗೆ ದಾರಿ ಯಾವುದೇ ಸರ್ಕಾರ ಇರಲಿ, ನೀವೇ ಒಬ್ಬ ಕರ್ನಾಟಕದ ಮಾಜಿ ಮಂತ್ರಿಗಳಾಗಿ ಸದಸ್ಯರಾಗಿ ನೀವೇ ಈ ರೀತಿಯಲ್ಲಿ ಸರ್ಕಾರ ತಪ್ಪು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳೋದು ನಿಜವಾಗಿಯೂ ಕೂಡ ಸರಿಯಲ್ಲ. ಯಾವ ಪ್ರಮಾಣದಲ್ಲಿ ಆಕ್ಸಿಜನ್? ಕಾಂಗ್ರೆಸ್ ಶಾಸಕ ಎಚ್ ಕೆ ಪಾಟೀಲ್, ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಯಾಗದಂತೆ ಎಚ್ಚರ ವಹಿಸಬೇಕು, ರಾಜ್ಯದಲ್ಲಿ ಜನವರಿಯಿಂದಾಚೆಗೆ ದಾಖಲಾಗಿರುವ ಸಾವಿನ ಪ್ರಕರಣಗಳ ಕುರಿತು ವಿವರವಾದ ಮಾಹಿತಿ ದೊರೆಯುವಂತಾಗಬೇಕು ಎಂದು ಹೇಳಿದರು. ತಮಗೆ ಕೋರ್ತಾ ಇದ್ರು, ಒತ್ತಡ ತರ್ತಾ ಇದ್ರು, ಆಗ್ರಹ ಮಾಡ್ತಾ ಇದ್ರು, ಸಮಸ್ಯೆ ಪರಿಹಾರ ಆಗಲಿಲ್ಲ. ಮತ್ತೋರ್ವ ಕಾಂಗ್ರೆಸ್ ಶಾಸಕ ಡಿಕೆ ಶಿವಕುಮಾರ್,
ಕೊರೋನಾ ನಿಯಂತ್ರಣ ವೇಳೆ ಆಡಳಿತ ಯಂತ್ರ ಕುಸಿದಿದ್ದು ಜನಜೀವನ ದುಸ್ತರವಾಗಿದೆ. ಸರ್ಕಾರ 1,600 ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಿಸಿದ್ದರೂ ಅದು ಯಾರಿಗೆ ತಲುಪಿದೆ ಎಂದು ವಿವರಿಸಬೇಕೆಂದರು. ಎಲ್ಲ ಪಕ್ಷದ ಜನ, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ವಿ ಹ್ಯಾವ್ ಸಪೋರ್ಟೆಡ್ ದಿಸ್. ನಿಮಗೆ ಸಹಕಾರ ಕೊಟ್ಟಿದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ, ಒಳ್ಳೇದು ಮಾಡಿ ಅಂತ ಹೇಳಿದ್ದೇವೆ. ಕಡ್ಡಾಯವಾಗಿ ಒಂದ್ ನಿಮಿಷ ನಾನು ಹೇಳ್ತಾ ಇರೋ ವಿಷಯ ಕೇಳ್ಕೋಬೇಕಲ್ಲ. ನಿಮ್ಗೇನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿದ್ದೀನೋ ಅಥವಾ ನಾನು ಏನು ಸದನ ಮುಗಿದೋಯ್ತು ಅಂತ ಹೇಳ್ತಿದ್ದೀನೋ? ಒಂದ್ ನಿಮಿಷ, ಎಲ್ಲರೂ ಎದ್ನೆತ್ತು ಈಗ ಜಾತ್ರೆ ಮಾಡಿದ್ರೆ ನಾನು ಕೊಡ್ತೀನಿ 3 ಗಂಟೆಗೆ. ಭೋಜನ ವಿರಾಮದ ನಂತರ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ಸಿಗುತ್ತಿಲ್ಲ, ಅಧಿಕಾರಿಗಳು ಸೋಂಕಿನ ಭೀತಿಯಿಂದ ಹೊರಗೆ ಬರುತ್ತಿಲ್ಲ, ಸರ್ಕಾರಕ್ಕೆ ಖಾಸಗಿ ಆಸ್ಪತ್ರೆಗಳ ಮೇಲೆ ಹಿಡಿತವಿಲ್ಲ, ರೋಗಿಗಳಿಗೆ ದುಬಾರಿ ವೆಚ್ಚವಾಗುತ್ತಿದೆ, ಗ್ರಾಮೀಣ ಭಾಗದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ, ಬಡವರ ಕೊರೋನಾ ಖರ್ಚು ಸರ್ಕಾರ ಭರಿಸಬೇಕು, ಈ ಸಂಬಂಧ ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಎಂದು ಹೇಳಿದರು. ನಾವು ಅಂಥ ಪರಿಸ್ಥಿತಿ ಇದೆ. ಸಾಮಾನ್ಯ ಒಬ್ಬ ರೈತನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ಮೊನ್ನೆ ಸಭಾಧ್ಯಕ್ಷ ಇವತ್ತು ನಾನು ಹೇಳಿದ್ರು, ಇಲ್ಲ ಎಷ್ಟೇ ಬೇಕಾದ್ರೂ ಹೊಲ ಮನೆ ಕಳ್ಕೊತೀವಿ, ಎಲ್ಲರೂ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನನಗೆ ಚಿಕಿತ್ಸೆ ಕೊಡಿಸಿ ಅಂತಾರೆ. ಲಾಕ್ಡೌನ್ ಅವಧಿಯಲ್ಲಿ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವ 14,442 ಮಂದಿಗೆ ಕಳೆದ ಏಪ್ರಿಲ್ನಿಂದ ಆಗಸ್ಟ್ವರೆಗೂ ಕೆಲಸದ ಅವಧಿ ಎಂದು ಪರಿಗಣಿಸಿ ವೇತನ ನೀಡಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಧಾನ ಪರಿಷತ್ತಿನಲ್ಲಿಂದು ಹೇಳಿದ್ದಾರೆ. ಅತಿಥಿ ಉಪನ್ಯಾಸಕರ ಸೇವೆಯನ್ನು 10 ತಿಂಗಳವರೆಗೂ ಬಳಸಿಕೊಳ್ಳಲಾಗುತ್ತಿತ್ತು. ಈ ಅವಧಿಯಲ್ಲಿ ಅವರಿಗೆ ವೇತನ ಪಾವತಿಯಾಗಿರಲಿಲ್ಲ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರಡಿಸಿರುವ ಆದೇಶದಲ್ಲಿ ಲಾಕ್ಡೌನ್ ಅವಧಿಯನ್ನು ಕೆಲಸದ ಅವಧಿ ಎಂದು ಪರಿಗಣಿಸುವಂತೆ ಸೂಚಿಸಿದೆ. ಹೀಗಾಗಿ ಅತಿಥಿ ಉಪನ್ಯಾಸಕರಿಗೆ ಬಾಕಿ ವೇತನ ಬಿಡುಗಡೆ ಮಾಡುವುದಾಗಿ ಹೇಳಿದರು. ಆಡಳಿತ ಪಕ್ಷದ ಸದಸ್ಯ ಆಯನೂರು ಮಂಜುನಾಥ್ ಅತಿಥಿ ಉಪನ್ಯಾಸಕರ ವಿಷಯ ಪ್ರಸ್ತಾಪಿಸಿ 8 ತಿಂಗಳಿನಿಂದ ವೇತನವಿಲ್ಲದೆ ಅವರು ಪಡುತ್ತಿರುವ ಕಷ್ಟಗಳನ್ನು ವಿವರಿಸಿ ಸರ್ಕಾರ ಕೂಡಲೇ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ಇದಕ್ಕೂ ಮುನ್ನ ಪ್ರಶ್ನೋತ್ತರ ಕಲಾಪದಲ್ಲಿ ರಾಜ್ಯ ಸರ್ಕಾರದಿಂದ 2020-25 ಹೊಸ ಕೈಗಾರಿಕಾ ನೀತಿ ಪ್ರಕಟಿಸಲಾಗಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಂದ ಹಿಡಿದು ಬೃಹತ್ ಉದ್ಯಮಗಳವರೆಗೆ ಈ ನೀತಿ ಅನುಕೂಲಕರವಾಗಿದೆ, ಬಂಡವಾಳ ಹೂಡಿಕೆ ಪ್ರೋತ್ಸಾಹದಾಯಕವಾಗಿದೆ ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಕಾಂಗ್ರೆಸ್ನ ಸದಸ್ಯ ನಾರಾಯಣಸ್ವಾಮಿ ಪ್ರಶ್ನೆಗೆ ಉತ್ತರಿಸಿದ ಅವರು, ಹೊಸ ನೀತಿಯ ಪರಿಣಾಮ 1,226 ಹೊಸ ಕೈಗಾರಿಕೆಗಳಿಂದ 1,95,404 ಕೋಟಿ ರೂಪಾಯಿ ಬಂಡವಾಳ ಹರಿದು ಬರುತ್ತಿದೆ. ಇದರಿಂದ ಒಟ್ಟಾರೆ 9 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಈಗಾಗಲೇ 279 ಹೊಸ ಕೈಗಾರಿಕೆಗಳು ಆರಂಭಗೊಂಡಿವೆ. 1.5 ಲಕ್ಷ ಜನರಿಗೆ ಉದ್ಯೋಗ ದೊರೆತಿದೆ. ಕೈಗಾರಿಕೆಗಳ ಸ್ಥಾಪನೆಗೆ ಕೃಷಿ ಭೂಮಿ ಪರಿವರ್ತನೆಯಾಗಿಲ್ಲ. ಈ ಬಗ್ಗೆ ಅನಗತ್ಯ ವದಂತಿಗಳು ಸರಿಯಲ್ಲ ಎಂದು ಹೇಳಿದರು. ಕಾಂಗ್ರೆಸ್ನ ಸದಸ್ಯ ಪಿಆರ್ ರಮೇಶ್ ಪ್ರಶ್ನೆಗೆ ಉತ್ತರಿಸಿದ ತೋಟಗಾರಿಕಾ ಸಚಿವ ಕೆ ನಾರಾಯಣಗೌಡ, ಲಾಕ್ಡೌನ್ ವೇಳೆಯಲ್ಲಿ ಸರ್ಕಾರ ಹಾಪ್ಕಾಮ್ಸ್ ಮೂಲಕ ಹಣ್ಣು ತರಕಾರಿಗಳನ್ನು ಖರೀದಿ ಮಾಡಿ ಗ್ರಾಹಕರಿಗೆ ತಲುಪಿಸಲಾಗಿದೆ. ಯಾವೊಬ್ಬ ರೈತರ ಹೊಲದಲ್ಲಿ ಬೆಳೆ ಕೊಳೆಯಲು ಬಿಟ್ಟಿಲ್ಲ. 150 ಟನ್ ತರಕಾರಿಗಳನ್ನು ಖರೀದಿಸಿ ಹಂಚಲಾಗಿದೆ. ಒಟ್ಟಾರೆ 8 ಟನ್ ತರಕಾರಿಯನ್ನು ಕೇರಳ ಮತ್ತು ತಮಿಳುನಾಡಿಗೆ ರಫ್ತು ಮಾಡಲಾಗಿದೆ. ಕೆಲವೆಡೆ ಶಾಸಕರು ಕೂಡ ಸಹಕರಿಸಿದ್ದಾರೆ ಎಂದು ಹೇಳಿದರು. ಕೊರೋನಾ ಸೋಂಕನ್ನು ರಾಜ್ಯದಲ್ಲಿ ಸಮರ್ಥವಾಗಿ ಎದುರಿಸಲು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಬಿ. ಶ್ರೀರಾಮುಲು ವಿಧಾನ ಪರಿಷತ್ತಿನಲ್ಲಿಂದು ಹೇಳಿದ್ದಾರೆ. ಕೊರೋನಾ ಸೋಂಕು ಕಾಣಿಸಿಕೊಂಡ ನಂತರ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಖುದ್ದು ಪರಿಶೀಲಿಸಿ ಕೊರತೆ ಇರುವ ಕಡೆ ಅವುಗಳನ್ನು ಪೂರೈಕೆ ಮಾಡಲು ಕ್ರಮ ಕೈಗೊಂಡಿರುವುದು ಅಲ್ಲದೆ ವೈದ್ಯರೊಂದಿಗೆ ಚರ್ಚಿಸಿ ಅಗತ್ಯ ಸಹಕಾರ ನೆರವು ನೀಡಲಾಗುತ್ತಿದೆ ಎಂದು ಹೇಳಿದರು. ಕೊರೋನಾ ಸೋಂಕಿನ ನಂತರ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಖಾಲಿ ಇರುವ ವೈದ್ಯ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಕೊರೋನಾ ಲಸಿಕೆ ಬರುವ ತನಕ ರಾಜ್ಯದ ಜನ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಪಾಡುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. 2-3 ತಿಂಗಳ ಬಳಿಕ ಪರಿಸ್ಥಿತಿ ಸುಧಾರಣೆಯಾಗುವ ಪರಿಸ್ಥಿತಿ ಇದೆ ಎಂದರು. ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕೇ ಹೊರತು ಅವರಲ್ಲಿ ಅಧೈರ್ಯ ತುಂಬುವ ಕೆಲಸ ಮಾಡಬಾರದು ಎಂದು ಅವರು ಹೇಳಿದರು. ಇರಬಾರದು, ಬಿಜೆಪಿ ಸರ್ಕಾರಗಳು ಮಾತ್ರ ಇರಬಹುದು, ಕೋವಿಡ್ ಅನ್ನಂತದ್ದು ಏನಿಲ್ಲ, ಎಲ್ಲರಿಗೂ ಬಂದಿದೆ.
ಯಾಕಂದ್ರೆ ಇವತ್ತಿದ್ದಂಥ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡಬೇಕಾದ್ರೆಗಿನ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸರ್ಕಾರ ಸಮರ್ಥವಾಗಿ ಎದುರಿಸುವಂತ ಕೆಲಸ ಕೂಡ ಮಾಡಿದೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕಾರವಾಗಿರುವ ಕೃಷಿ ಮಸೂದೆಗಳು ರೈತ ಪರವಾಗಿವೆ. ಇದೊಂದು ಐತಿಹಾಸಿಕ ನಿರ್ಧಾರ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರೈತ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಇದ್ದ ಎಲ್ಲ ನಿಬಂಧನೆಗಳನ್ನು ತೆಗೆದುಹಾಕಿ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಮಾರುವ ಸ್ವಾತಂತ್ರ್ಯ ನೀಡಲಾಗಿದೆ. ಇದರಿಂದಾಗಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಬೀಳಲಿದೆ ಎಂದು ಹೇಳಿದರು. ಮಾರುಕಟ್ಟೆಯನ್ನು ರೈತರಿಗೆ ಮುಕ್ತಗೊಳಿಸುವ ಉದ್ದೇಶದಿಂದ ಮಸೂದೆಗಳನ್ನು ಸಂಸತ್ನಲ್ಲಿ ಅಂಗೀಕರಿಸಲಾಗಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ತಮ್ಮ ಹೊಲದಲ್ಲಾದರೂ ಮಾರಬಹುದು, ಇಲ್ಲವೇ ಎಪಿಎಂಸಿಗೆ ತಂದು ಮಾರಾಟ ಮಾಡಬಹುದು. ಎಪಿಎಂಸಿಯನ್ನು ರದ್ದು ಮಾಡುವ ಪ್ರಸ್ತಾಪವೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇವತ್ತು ಕೃಷಿಕರನ್ನ ಏನು ನಾವು ಕಟ್ಟಿ ಹಾಕಿದ್ವಿ ನಿಬಂಧನೆಗಳು ಕಾನೂನು ಚೌಕಟ್ಟಿನಲ್ಲಿ, ಆ ಎಲ್ಲ ಚೌಕಟ್ಟುಗಳನ್ನು ತೆಗೆದುಹಾಕಿ ರೈತ ಸ್ವತಂತ್ರವಾಗಿ ತಾನು ಬೆಳೆದಂತಹ ಬೆಳೆಗಳನ್ನು ಎಲ್ಲಿ ಬೇಕಾದರೂ ಮಾರ್ಕೋಬಹುದು. ನನ್ನ ಬೆಳೆ ನನ್ನ ಹಕ್ಕು, ನಾನು ಎಲ್ಲರೂ ಮಾರ್ಕೋತೀನಿ. ಇದರಿಂದ ಹಲವಾರು ಮಧ್ಯವರ್ತಿಗಳ ಕಾಟ ಇವತ್ತು ತಪ್ಪಿದೆ. ಮಧ್ಯವರ್ತಿಗಳು ಏನು ಈ ಮಾರುಕಟ್ಟೆಯ ಹೆಸರಿನಲ್ಲಿ ರೈತರನ್ನ ಶೋಷಣೆ ಮಾಡ್ತಾ ಇದ್ರು, ಇವತ್ತು ಆ ಶೋಷಣೆಯಿಂದ ರೈತರು ಮುಕ್ತರಾಗಿದ್ದಾರೆ. ಅದರ ಜೊತೆಗೆ ರೈತರಿಗೆ ಇವತ್ತು ತಾನು ಬೆಳೆದಂಥ ಬೆಳೆಯನ್ನು ಒಂದು ಕೃಷಿ ಮಾರುಕಟ್ಟೆಗೆ ತಗೊಂಡು ಹೋಗಬೇಕಾದ್ರೆ ಅವನಿಗೆ ಲೋಡಿಂಗ್ ಚಾರ್ಜಸ್ ಬರ್ತಾಯಿತ್ತು, ಟ್ರಾನ್ಸ್ಪೋರ್ಟೇಷನ್ ಬರ್ತಿತ್ತು, ಅನ್ಲೋಡಿಂಗ್ ಬರ್ತಾ ಇತ್ತು. ಅಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಅವರು ಶಾಮೀಲಾಗಿ ರೇಟನ್ನು ಕಡಿಮೆ ಮಾಡಿದ್ದಾರೆ. ಅದನ್ನು ಮತ್ತೆ ವಾಪಸ್ ತರಬೇಕಾದ್ರೆ ಮತ್ತೆ ಚಾರ್ಜಸ್ಸನ್ನು ಕೊಡುವಂಥದ್ದು, ಇದು ದುಪ್ಪಟ್ಟು ರೈತರಿಗೆ ಹಾನಿ ಆಗ್ತಾ ಇದೆ. ಇವತ್ತು ರೈತನ ಮನೆ ಬಾಗಿಲಿಗೆ ಯಾರಾದರೂ ಹೋಗಿ ಅವರ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡುವಂಥ ಅವಕಾಶ ಇದರ ಜೊತೆಗೆ ಸಿಕ್ಕಿದೆ. ಇದರ ಜೊತೆಗೆ ಕೆಲವು ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ರೈತ ಅಲ್ಲೆಲ್ಲ ತನ್ನ ಮನೆ ಮುಂದೆ ಮಾರಿದ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮುಗ್ಧ ರೈತರಿದ್ರೆ ಅವರಿಗೆ ಹೆದರಿಸ್ಬಿಟ್ಟು ಅವ್ರ ಕಡೆಯಿಂದ ದಂಡ ಅಂತೇಳಿ ವಸೂಲು ಮಾಡುವಂಥ ಪದ್ಧತಿಯಿಂದಲೂ ಕೂಡ ಇವತ್ತು ಮುಕ್ತ ಆಗಿದೆ. ಹಾಗಂತ ಮಾತ್ರಕ್ಕೆ ನಾವು APMCಯನ್ನ ಇವತ್ತು ಕ್ಲೋಸ್ ಮಾಡಿಲ್ಲ. APMCಗೂ ಕೂಡ ತಗೊಂಡು ಹೋಗಿ ಅವ್ರು ಮಾರ್ಕೋಬಹುದು. ಮಾರಲಿಕ್ಕೆ ರೈತ ತನ್ನ ಇಚ್ಛೆ, ತಾನು ಮನೆಯಲ್ಲಾದ್ರೂ ಮಾರ್ಕೊಳ್ಳಿ, ಹೊಲದಲ್ಲಾದ್ರೂ ಮಾರ್ಕೊಳ್ಳಿ, APMC ಮಾರುಕಟ್ಟೆಯಲ್ಲಾದ್ರೂ ಮಾರ್ಕೊಳ್ಳಿ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ 1.5% ಇದ್ದಂಥ ಟ್ಯಾಕ್ಸ್ ಅನ್ನ ಇವತ್ತು 0.35ಗೆ ತಂದು ಅಲ್ಲೂ ಕೂಡ ರೈತರ ಮೇಲೆ ಹೊರೆ ಆಗದ ರೀತಿಯಲ್ಲಿ ಮಾಡಿದೆ. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಎಪಿಎಂಸಿ ಕಾಯ್ದೆಗೆ ರಾಜ್ಯ ಸರ್ಕಾರ ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಎಲ್ಲಿಯೂ ಕೂಡ ರೈತರಿಂದ ವಿರೋಧ ವ್ಯಕ್ತವಾಗಿಲ್ಲ. ಆದರೆ ರಾಜಕೀಯ ಕಾರಣಕ್ಕಾಗಿ ವಿರೋಧ ಪಕ್ಷಗಳು ಮಸೂದೆಯನ್ನು ಟೀಕಿಸುತ್ತಿರುವುದು ಹಾಸ್ಯಾಸ್ಪದ ಎಂದು ಹೇಳಿದರು. ಎಪಿಎಂಸಿಯಲ್ಲಿ 1.5 ರೂಪಾಯಿ ಸೆಸ್ ಅನ್ನು ರೈತರಿಂದ ವಸೂಲಿ ಮಾಡಲಾಗುತ್ತಿತ್ತು. ಅದನ್ನು 1 ರೂಪಾಯಿಗೆ ಇಳಿಸಲಾಯಿತು. ರೈತರಿಗೆ ಹೊರೆಯಾಗುವುದು ಬೇಡ ಎನ್ನುವ ಕಾರಣಕ್ಕಾಗಿ 35 ಪೈಸೆಗೆ ಕಡಿಮೆ ಮಾಡಲಾಗಿದೆ. ಈ ಮೂಲಕ ರೈತರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದರು. ಅಪಹಾಸ್ಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಾವು ಖಂಡಿಸ್ತೀವಿ ಪೂರ್ಣವಾಗಿ. ಅದನ್ನ ಅವನು ಯಾವುದೇ ಬೆಳೆ ಬೆಳೀತಕ್ಕಂಥ ಅವನು ಹೊಲದಲ್ಲಾರು ಮಾರಾಟ ಮಾಡ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿಗಾರು ಮಾರಾಟ ಮಾಡ್ಬೋದು, APMCಲಾರು ಮಾರಾಟ ಮಾಡ್ಬೋದು, ಹೊರಗಡೆ 31ನೇ ಮಾರ್ಚ್ 2019ನೇ ವರ್ಷಕ್ಕೆ ಅಂತ್ಯಗೊಂಡ ರಾಜ್ಯ ಸರ್ಕಾರದ ಹಣಕಾಸು ಮೇಲಿನ ಮಹಾ ಲೆಕ್ಕ ಪರಿಶೋಧಕರ ವರದಿಯನ್ನು ಇಂದು ರಾಜ್ಯ ವಿಧಾನಮಂಡಲದಲ್ಲಿ ಮಂಡಿಸಲಾಗಿದ್ದು, ಈ ಕುರಿತು ಪ್ರಧಾನ ಲೇಖಪಾಲರಾದ ಇಪಿ ನಿವೇದಿತಾ ಬೆಂಗಳೂರಿನಲ್ಲಿಂದು ವಿವರ ನೀಡಿದರು. ರಾಜ್ಯ ಸರ್ಕಾರ ರಾಜಸ್ವ ಹೆಚ್ಚಳವನ್ನು ಮುಂದುವರೆಸಿದ್ದು, ವಿತ್ತೀಯ ಕೊರತೆ (2.73%ರಲ್ಲಿದೆ. 2018-19ರಲ್ಲಿ ವಿತ್ತೀಯ ಕೊರತೆ 38,442 ಕೋಟಿ ರೂಪಾಯಿಗಳಿದ್ದು, ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 7,341 ಕೋಟಿ ರೂಪಾಯಿ ಅಧಿಕವಾಗಿದೆ. 2018-19ರಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ರಾಜ್ಯದ ತೆರಿಗೆ ಆದಾಯದ ಅನುಪಾತವು (6.88%ರಷ್ಟಿದ್ದು, ಇದು ಕಳೆದ ವರ್ಷಕ್ಕಿಂತ ಹೆಚ್ಚಳವಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಬಂಡವಾಳ ವೆಚ್ಚವು 3,992.56 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೂ ಒಟ್ಟು ವೆಚ್ಚದ ಬಂಡವಾಳ 19%ರಷ್ಟಿದ್ದು, 2017-18ಕ್ಕೆ ಹೋಲಿಸಿದರೆ 1% ಕಡಿಮೆ ಇದೆ. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಅನುಪಾತವನ್ನು ವಿತ್ತೀಯ ಜವಾಬ್ದಾರಿ ಕಾಯ್ದೆಯಡಿಯ ಮಿತಿಯ ಒಳಗೆ ನಿರ್ವಹಿಸಿದೆ ಎಂದು ತಿಳಿಸಿದರು. One area which we have been pointing out regularly is the lower level of expenditure on health and education, particularly in comparison to other South Indian states.
ರಾಜ್ಯದಲ್ಲಿ ಇಂದು ಹೊಸದಾಗಿ 6,974 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 5,33,850ಕ್ಕೆ ಏರಿಕೆಯಾಗಿದೆ. ಇಂದು 9,073 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 4,32,450ಕ್ಕೆ ತಲುಪಿದೆ. ಇಂದು 83 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 8,228ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 93,153 ಸಕ್ರಿಯ ಪ್ರಕರಣಗಳಿವೆ. 822 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 55,707 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 43,38,442 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 3,082 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,728ಕ್ಕೆ ಏರಿಕೆಯಾಗಿದೆ. ಇಂದು 4,145 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 1,58,029ಕ್ಕೆ ಏರಿಕೆಯಾಗಿದೆ. ಸದ್ಯ 39,983 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 26 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 2,715 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಬಾಗಲಕೋಟೆ 77, ಬಳ್ಳಾರಿ 181, ಬೆಳಗಾವಿ 179, ಬೆಂಗಳೂರು ಗ್ರಾಮಾಂತರ 80, ಬೀದರ್ 50, ಚಾಮರಾಜನಗರ 57, ಚಿಕ್ಕಬಳ್ಳಾಪುರ 71, ಚಿಕ್ಕಮಗಳೂರು 77, ಚಿತ್ರದುರ್ಗ 122, ದಕ್ಷಿಣ ಕನ್ನಡ 211, ದಾವಣಗೆರೆ 198, ಧಾರವಾಡ 37, ಗದಗ 134, ಹಾಸನ 235, ಹಾವೇರಿ 115, ಕಲಬುರಗಿ 168, ಕೊಡಗು 73, ಕೋಲಾರ 52, ಕೊಪ್ಪಳ 180, ಮಂಡ್ಯ 134, ಮೈಸೂರು 443, ರಾಯಚೂರು 115, ರಾಮನಗರ 33, ಶಿವಮೊಗ್ಗ 234, ತುಮಕೂರು 240, ಉಡುಪಿ 106, ಉತ್ತರ ಕನ್ನಡ 155, ವಿಜಯಪುರ 80, ಯಾದಗಿರಿಯಲ್ಲಿ 55 ಪ್ರಕರಣಗಳು ವರದಿಯಾಗಿವೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲೆಯ 1 ಲಕ್ಷಕ್ಕೂ ಅಧಿಕ ಮಂದಿ ಕೋವಿಡ್ನಿಂದ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 80.86ಕ್ಕೆ ಏರಿದೆ. ಈವರೆಗೆ 44,97,867 ಮಂದಿ ಸೋಂಕಿನಿಂದ ಚೇತರಿಸಿಕೊಂಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್, ಕೇಂದ್ರ ಸರ್ಕಾರದ ಪರೀಕ್ಷೆ, ಪತ್ತೆ ಮತ್ತು ಚಿಕಿತ್ಸೆ ಕಾರ್ಯತಂತ್ರದಿಂದ ಚೇತರಿಕೆ ಪ್ರಮಾಣ ಸತತವಾಗಿ ಹೆಚ್ಚಾಗುತ್ತಿದ್ದು, ಮರಣ ಪ್ರಮಾಣವು ಇಳಿಮುಖವಾಗುತ್ತಿದೆ. ಸದ್ಯ ಮರಣ ಪ್ರಮಾಣ 1.60ಯಷ್ಟಿದೆ. ದೇಶದಲ್ಲಿ ಕೋವಿಡ್ನ ಒಟ್ಟು ಪ್ರಕರಣಗಳ ಸಂಖ್ಯೆ 55,62,483ಕ್ಕೆ ಏರಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 9,75,681ರಷ್ಟಿದೆ. ಕಳೆದ 24 ತಾಸಿನಲ್ಲಿ 1,053 ಮಂದಿ ಸೋಂಕಿನಿಂದ ಸಾವನ್ನಪ್ಪುವುದರೊಂದಿಗೆ ಒಟ್ಟು ಸಾವಿನ ಸಂಖ್ಯೆ 88,935ಕ್ಕೆ ಏರಿಕೆಯಾಗಿದೆ ಎಂದರು. ಮಹಾರಾಷ್ಟ್ರ, ಕರ್ನಾಟಕ ಸೇರಿ 7 ರಾಜ್ಯಗಳಲ್ಲಿ ದೈನಂದಿನ ಸರಾಸರಿ ಹೆಚ್ಚು ಕಂಡುಬರುತ್ತಿದೆ. ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳಿದ್ದರೂ ಗುಣಮುಖರಾದವರ ಸಂಖ್ಯೆ ಸುಮಾರು 45 ಲಕ್ಷದಷ್ಟಿದೆ ಎಂದು ಅವರು ಹೇಳಿದರು. अन्य देशों की स्थिति है. अगर विश्व के कुल कोविड के मामले आप देखें तो उन मामलों का 22% से कुछ अधिक यूएसए में है, 17% से कुछ अधिक भारत में है, 14% से कुछ अधिक ब्राजील में है, रशिया, साउथ अफ्रीका और फ्रांस में 3.5%, 2 और 1.5% कुल कोविड केसेस जो विश्व में हैं वो किस ढंग से बटे हुए हैं मुख्य देशों में, वो हम आपको दिखा रहे हैं. ನೀತಿ ಆಯೋಗದ ಸದಸ್ಯ ವಿಕೆ ಪಾಲ್, ದೇಶದಲ್ಲಿ ಕೋವಿಡ್ ಪರಿಸ್ಥಿತಿ ಸುಧಾರಿಸುತ್ತಿದೆ. ಕಳೆದೊಂದು ದಿನದಲ್ಲಿ 9,33,185 ಕೋವಿಡ್ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಸದ್ಯಕ್ಕೆ ಕೋವಿಡ್ಗೆ ಔಷಧಿ ಲಭ್ಯವಿಲ್ಲವಾದ್ದರಿಂದ ಮುಖಗವಸು ಕಡ್ಡಾಯವಾಗಿ ಧರಿಸಬೇಕು. ಮುಂದಿನ 3-4 ತಿಂಗಳು ವಾತಾವರಣ ಬದಲಾಗುವುದರಿಂದ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಆಯುಷ್ ಸಚಿವಾಲಯ ಸೂಚಿಸಿರುವ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಔಷಧಿಗಳನ್ನು ಸೇವಿಸಬಹುದಾಗಿದೆ ಎಂದರು. ಕೋವಿಡ್-19ರಿಂದ ತೀವ್ರವಾಗಿ ಬಾಧಿತಗೊಂಡಿರುವ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಪರಿಸ್ಥಿತಿ ಮತ್ತು ನಿರ್ವಹಣೆ ಪರಾಮರ್ಶೆ ನಡೆಸಲಿದ್ದಾರೆ.
ಕೊರೋನಾ ಸೋಂಕು ಹರಡುತ್ತಿರುವ ಪ್ರಮಾಣ, ಅದರ ನಿಯಂತ್ರಣಕ್ಕೆ ಕೈಗೊಳ್ಳಲಾಗಿರುವ ಕ್ರಮಗಳು ಮತ್ತು ಸಿದ್ಧತೆಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಸಮಸ್ಯೆ ತೀವ್ರವಾಗಿರುವ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕ, ಉತ್ತರ ಪ್ರದೇಶ, ತಮಿಳುನಾಡು, ದೆಹಲಿಯ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ಅವರ 61ನೇ ಜನ್ಮದಿನದ ಅಂಗವಾಗಿ ಅನಂತಪಥ ಮಾಸಪತ್ರಿಕೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಸಚಿವರಾದ ಜಗದೀಶ್ ಶೆಟ್ಟರ್, ಸಿಟಿ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ಉಪಾಧ್ಯಕ್ಷರಾದ ತೇಜಸ್ವಿನಿ ಅನಂತಕುಮಾರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಬಳಿಕ ಯಡಿಯೂರಪ್ಪ ತಮ್ಮ ಮತ್ತು ಅನಂತಕುಮಾರ್ ಅವರ ಸ್ನೇಹ 30 ವರ್ಷಗಳ ಹಳೆಯದಾದದ್ದು ಎಂದು ಹೇಳಿ ಹೋರಾಟದ ದಿನಗಳನ್ನು ಮೆಲುಕು ಹಾಕಿದರು. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದ ಅನಂತಕುಮಾರ್ ಕೇಂದ್ರದಲ್ಲಿ ಸಚಿವರಾಗಿದ್ದ ವೇಳೆ ರಾಜ್ಯದ ಹಿತಾಸಕ್ತಿಗೆ ಸದಾ ಕಾರ್ಯೋನ್ಮುಖರಾಗಿದ್ದರು. ತಾವು 4ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಲು ಅವರ ಕೊಡುಗೆ ಅಪಾರ ಎಂದು ಸ್ಮರಿಸಿದರು. ಕೆಲಸ ಆಗಬೇಕು ಅಂತೇಳಿ ಮಾಡಿಕೊಡುವಂತ ಒಂದು ಕೆಲಸವನ್ನ ಮಾನ್ಯ ಅನಂತಕುಮಾರ್ ಅವರು ಮಾಡ್ತಾ ಇದ್ರು. ಇಂಥ ಒಬ್ಬ ಹಿರಿಯ ವ್ಯಕ್ತಿಯನ್ನು ಕಳ್ಕೊಂಡು ನಾಡು ಬಡವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಕೋವಿಡ್-19 ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಘೋಷಣೆಯಾದ ಸಂದರ್ಭದಲ್ಲಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ಬೀದಿ ಬದಿ ವ್ಯಾಪಾರಿಗಳು, ಅಸಂಘಟಿತ ವರ್ಗದ ಕಾರ್ಮಿಕರು ಸೇರಿ ಹಲವು ವರ್ಗದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಆರ್ಥಿಕ ನೆರವು ಪ್ರಕಟಿಸಿದವು. ಮೈಸೂರಿನ ಸವಿತಾ ಸಮಾಜದ ಸದಸ್ಯರು ಈ ಪ್ರಯೋಜನ ಪಡೆದಿದ್ದು ಇದರಿಂದ ಜೀವನ ನಿರ್ವಹಣೆಗೆ ಅನುಕೂಲವಾಯಿತು ಎಂದು ಪ್ರತಿಕ್ರಿಯಿಸಿದ್ದಾರೆ. ಫಲಾನುಭವಿಗಳು 5,000 ರೂಪಾಯಿಗಳನ್ನು ಪಡೆದಿದ್ದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೆರವು ದೊರೆಯಿತು ಎಂದು ತಿಳಿಸಿದ್ದಾರೆ. ಫಲಾನುಭವಿ ಹರೀಶ್ ರೆಡ್ಡಿ, ಕೇಂದ್ರ ಸರ್ಕಾರ ಆರ್ಥಿಕ ನೆರವು ನೀಡಿದ್ದರಿಂದ ಜೀವನ ನಿರ್ವಹಣೆಗೆ ಅನುಕೂಲವಾಯಿತು ಎಂದರು. ಸಹಾಯ ಆಯಿತು. ಇದೇ ರೀತಿ ನಮ್ಮ ಸಮಾಜಕ್ಕೆ ಪ್ಯಾಕೇಜ್ನ ಘೋಷಣೆ ಮಾಡಿ ಮೇಲಕ್ಕೆತ್ತಿ ಅಂತ ನಾನು ಕೇಳ್ಕೊತೀನಿ. 5,000 ನಮ್ಗೆ ಬಂದಿದೆ ಸವಿತಾ ಸಮಾಜದಿಂದ. ಗುರುಸ್ವಾಮಿ, ಸರ್ಕಾರ ನೆರವಿಗೆ ಧಾವಿಸಿದ್ದರಿಂದ ಮತ್ತೆ ವೃತ್ತಿಯಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಯಿತು ಎಂದು ಹೇಳಿದರು. ನಮ್ಮ ಬಡತನದಲ್ಲಿರೋರಿಗೆ ಸ್ವಲ್ಪ ಮೇಲೆತ್ತಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸರಿ ಬಂಧುಗಳಿಗೆ ಸಹಾಯ ಮಾಡಿ 5,000 ರೂಪಾಯಿ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಬಂದಿದೆ, ಬಹಳ ಸಂತೋಷ ಪಟ್ಟಿದೆ ಎಲ್ಲರಿಗೂ. ಸವಿತಾ ಸಮಾಜದ ಅಧ್ಯಕ್ಷ ಎನ್ಆರ್ ನಾಗೇಶ್, 80% ಜನರಿಗೆ ಈ ಯೋಜನೆ ತಲುಪಿದೆ ಎಂದು ತಿಳಿಸಿದರು. 80% ಭಾಗ ನಮ್ಮ ಸಮಾಜದ ಬದಲು 5,000 ರೂಪಾಯಿ ತಲುಪಿದೆ. ಅದರಿಂದ ಏನು ಸರ್ಕಾರ ಘೋಷಣೆ ಮಾಡಿದಂಥ 5,000 ರೂಪಾಯಿಗಳನ್ನ ನಮ್ಮ ಏನು ನಿಂತಿದೆ. ಇಂದು ವಿಶ್ವ ಖಡ್ಗಮೃಗ ದಿನ. ಪರಿಸರ ಸಮತೋಲನ ಉದ್ದೇಶದಿಂದ ದೇಶದಲ್ಲಿ ಖಡ್ಗಮೃಗಗಳ ಸಂರಕ್ಷಣೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಇದಕ್ಕಾಗಿ ರಾಷ್ಟ್ರೀಯ ಖಡ್ಗಮೃಗಗಳ ಸಂರಕ್ಷಣಾ ಕಾರ್ಯಯೋಜನೆಯನ್ನು ಜಾರಿಗೊಳಿಸಿದೆ. ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದಲ್ಲಿ 3,000ಕ್ಕೂ ಹೆಚ್ಚು ಖಡ್ಗಮೃಗಗಳಿವೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್, ಹುಲ್ಲುಗಾವಲಿನಲ್ಲಿ ವಾಸಿಸುವ ಖಡ್ಗಮೃಗಗಳ ಸಂರಕ್ಷಣೆಯಿಂದ ಹುಲ್ಲುಗಾವಲು ನಿರ್ವಹಣೆಗೆ ಹೆಚ್ಚಿನ ರೀತಿಯಲ್ಲಿ ನೆರವಾಗಲಿದೆ. ಇವುಗಳ ರಕ್ಷಣೆಯಿಂದ ಹವಾಮಾನ ಬದಲಾವಣೆ ಮೇಲಿನ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ತೀವ್ರಗೊಂಡಿದ್ದು ಒಳನಾಡಿನಲ್ಲಿ ಚುರುಕಾಗಿದೆ. ಉತ್ತರ ಕನ್ನಡದ ಶಿರಸಿಯಲ್ಲಿ ಅತಿ ಹೆಚ್ಚು 14 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕದ್ರಾ 13, ಭಾಗಮಂಡಲ 12, ಸಿದ್ದಾಪುರ, ಅಂಕೋಲ 11, ಕೊಲ್ಲೂರು, ಕಾರವಾರ, ಲಿಂಗನಮಕ್ಕಿ 9, ಜಗಲ್ಬೇಟ್, ಭಟ್ಕಳ, ಹೊನ್ನಾವರ, ವಿರಾಜಪೇಟೆ, ಹೊಸನಗರ 8, ಗೋಕರ್ಣ, ಮೂರ್ನಾಡು 7, ಮಂಕಿ, ವಿಟ್ಲ, ಲೋಂಡಾ, ಆಗುಂಬೆ, ತಾಳಗುಪ್ಪ, ತೀರ್ಥಹಳ್ಳಿಯಲ್ಲಿ 6, ಕೋಟಾ, ಉಡುಪಿ, ಲೋಕಾಪುರ, ಸಾಗರ, ಕಳಸ, ಶೃಂಗೇರಿ, ಮೂಡಿಗೆರೆಯಲ್ಲಿ 5, ಪಣಂಬೂರು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕುಂದಾಪುರ, ಕಾರ್ಕಳ, ಕಿರವಟ್ಟಿ, ರಬಕವಿ, ಖಾನಾಪುರ, ಮಡಿಕೇರಿ, ಸೋಮವಾರಪೇಟೆಯಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ.
ಕರಾವಳಿ ಭಾಗದಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಮೇಲ್ಮೈ ಪ್ರಬಲ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ನಿರೀಕ್ಷೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರ್ಮಿಕರ ರಕ್ಷಣೆಗೆ ಸಂಬಂಧಿಸಿದ ಮಸೂದೆಗಳಿಗೆ ಲೋಕಸಭೆ ಅಂಗೀಕಾರ. ಈ ಸುಧಾರಣೆಗಳು ಕಾರ್ಮಿಕ ವರ್ಗದ ಕಲ್ಯಾಣಕ್ಕೆ ಮೈಲಿಗಲ್ಲು. ಸಂತೋಷ್ ಕುಮಾರ್ ಗಂಗ್ವಾರ್. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಶೀಘ್ರ ಬಾಕಿ ವೇತನ ಬಿಡುಗಡೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ. ಕೊರೋನಾ ಸೋಂಕು ತಡೆ ಸರ್ಕಾರದಿಂದ ಸಮರ್ಥ ನಿರ್ವಹಣೆ. ಆಸ್ಪತ್ರೆಗಳಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು ಆದ್ಯತೆ. ಬಿ ಶ್ರೀರಾಮುಲು. ಹಾಗೂ ಕರ್ನಾಟಕ ಸೇರಿದಂತೆ ಕೋವಿಡ್-19 ತೀವ್ರ ಬಾಧಿತ 7 ರಾಜ್ಯಗಳೊಂದಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಪರಿಸ್ಥಿತಿ ಪರಾಮರ್ಶೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.